ಒಬ್ರು ಪ್ಲೇಯರ್ ಇಂದ ಸಿ.ಎಸ್.ಕೆ ಸಪೋರ್ಟ್ ಮಾಡ್ತೀರಾ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಸಪೋರ್ಟ್ ಮಾಡಲ್ವಾ? ಹಂಗಂತಲ್ಲ, ನಮ್ಮ ಮದರ್ ಟಂಗ್ ಬಂದೆ ತೆಲುಗು. ಆದ್ರೆ ನಾನು ಹುಟ್ಟಿ ಬೆಳೆದಿದ್ದು ನಂದೆಲ್ಲ ಕರ್ನಾಟಕನೇ. ಆದ್ರೆ ಕರ್ನಾಟಕ ನಂದಿದ್ದು ಏನೇ ಆದ್ರೂ ನಾನು ಕರ್ನಾಟಕಕ್ಕೋಸ್ಕರ ಇರ್ತೀನಿ. ಬಟ್ ಆದ್ರೆ ಸಿ.ಎಸ್.ಕೆಗೆ ಚೆನ್ನೈ ನಂದು ಧೋನಿಗೋಸ್ಕರ ಧೋನಿ ಫ್ಯಾನ್ ಅಷ್ಟೇ. एकदम इन्होंने वक्त बदल दिया, जज्बात बदल दिए, जिंदगी बदल दी. ಕೊಹ್ಲಿ 3 ವರ್ಷ ಆಡ್ಬೋದು, 4 ವರ್ಷ ಆಡ್ಬೋದು, 5 ವರ್ಷ ಆಡ್ಬೋದು, ಒಂದೇ ರಿಟೈರ್ಮೆಂಟ್ ತಗೊಳ್ಳೇಬೇಕು. ಬಟ್ ಬೆಂಗಳೂರು ಹಂಗಲ್ಲ, ನಾವು ಹೋಗ್ತೀವಿ ಬಟ್ ಬೆಂಗಳೂರು ಆಗಲ್ಲ. ನಾವಿರೋ ಗಂಟೆ ಬೆಂಗಳೂರು ಅಲ್ಲ ಬ್ರೋ, ಬೆಂಗಳೂರು ಗಂಟೆ ನಾವು ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಇಷ್ಟ ಹೇಳೋದು ಬೇಡ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ, ನಮ್ಮವರಾಗಿ ಅಂಕಲ್ ಮಕ್ಕಳು ಅಂತ ಅನಿಸ್ಕೊಂಡ್ಬಿಟ್ಟು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. ನಾಳೆಯಿಂದ IPL ಸ್ಟಾರ್ಟ್ ಆಗುತ್ತೆ. ಸೊ ಈ IPL ಬಗ್ಗೆ ನಮ್ಮ ಜನಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಹಾಗೆ RCB ಹೋದ್ ಸಲ ಕಪ್ ಗೆದ್ದಿದ್ದು ಎಷ್ಟು ಖುಷಿ ಬಂತು, ಹಾಗೆ ಈ ಸತಿ ಕಪ್ನ ರಿಟೈನ್ ಮಾಡ್ಕೋತಾರೋ ಇಲ್ವೋ ಅಂತ ನಮ್ಮ ಜನರನ್ನೇ ಕೇಳೋಣ ಬನ್ನಿ. ಹಾಗೆ ಕಪ್ನ ರಿಟೈನ್ ಮಾಡ್ಕೋತಾರೋ ಇಲ್ವೋ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಶಿವಕುಮಾರ್ ಅಂತ ಬ್ರೋ IPL ನೋಡ್ತೀರಾ? ನೋಡ್ತೀವಿ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ? RCB ಬ್ರೋ. ಯಾಕೆ ಬ್ರೋ? ನಮ್ ಬೆಂಗಳೂರು ಬ್ರೋ, ನಮ್ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ ಬ್ರೋ. ನಮ್ ತಂದೆ ತಾಯಿ ಹೆಂಗೋ, ನಾವ್ ಹುಟ್ಟಿದ ಊರು ಇಲ್ಲೇ, ಗಾಳಿ ನೀರು ಇಲ್ಲೇ ಕುಡಿತೀವಿ, ತಿಂತೀವಿ, ಇಲ್ಲೇ ಬಿದ್ದಿರ್ತೀವಿ. ಸೊ ಸಪೋರ್ಟ್ ಓನ್ಲಿ RCB. ಅಂದ್ರೆ ನಮ್ ತಾಯಿ ಇದ್ದಂಗೆ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ ಬ್ರೋ, ತಂದೆ ತಾಯಿ ಇದ್ದಂಗೆ ಬೆಂಗಳೂರು ಬ್ರೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಸರ್? RCB. ಬ್ರೋ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ? ಫೇವರೇಟ್ ಟೀಮ್ ಬಂದ್ಬಿಟ್ಟು RCB. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ? RCB ಸರ್. ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಆಕ್ಚುಲಿ ಬಂದ್ಬಿಟ್ಟು ನಾನು ಮಹಾರಾಷ್ಟ್ರದವನು. ಸೊ ನನಗೆ ಮುಂಬೈ ಇಷ್ಟ. ಫ್ರಮ್ ದ ಸ್ಟಾರ್ಟ್, ಯಾವಾಗಿಂದ ಸ್ಟಾರ್ಟ್ ಆಗಿದೆಲ್ಲ IPL, ಅವಾಗಿಂದ ನಾವು ಮುಂಬೈಗೆ ಸಪೋರ್ಟ್ ಮಾಡ್ತೀವಿ. ಸೊ ಮುಂಬೈ ಟೀಮ್ ನಮ್ಗೆ ಇಷ್ಟ. ಯಾಕೆ ಬ್ರೋ ಮುಂಬೈ? ಅಂದ್ರೆ ಲೈಕ್ ನಾನು ಬಂದ್ಬಿಟ್ಟು ಮಹಾರಾಷ್ಟ್ರದವನು. ಸೊ ನನಗೆ ಮುಂಬೈ ಲೈಕ್ ಸ್ಟಾರ್ಟಿಂಗ್ ಇಂದ ನಾನು ಯಾವಾಗಿಂದ IPL ನೋಡ್ತಾ ಇದ್ನಲ್ಲ, ಅವಾಗಿಂದ ನನಗೆ ಮುಂಬೈ ಅಂದ್ರೆ ಲೈಕ್ ನಾವು ಅಲ್ಲಿಯವ್ರು ಅಂದ್ರೆ ಒಂಚೂರು ಆತರ. ಸೊ ನಮ್ದು ಸ್ಟೇಟ್ ಅಂತ ಬಂದ್ಬಿಟ್ಟು ನನಗೆ ಮುಂಬೈ ತುಂಬಾ ಇಷ್ಟ. ಬ್ರೋ ನಿಮ್ಮ ಹೆಸರು? ಚಂದು ಅಂತ. ನಿಮ್ಮ ಹೆಸರು? ಅನಿಲ್ ಅಂತ. IPL ನೋಡ್ತೀರಾ? ನೋಡ್ತೀವಿ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಬ್ರೋ? ನಮ್ದು RCB. ನೀವು ಬ್ರೋ? ನಾವು RCB. ಯಾಕೆ ಬ್ರೋ, ಯಾಕೆ RCB ಸಪೋರ್ಟ್ ಮಾಡ್ತೀರಾ? RCB ಅಂದ್ರೆ ಸರ್, ನಾನು ಸ್ಕೂಲ್ ಇದ್ದಾಗಿಂದನು RCB ಸಪೋರ್ಟ್ ಮಾಡೋದು. ಯಾಕಂದ್ರೆ ಅಂದ್ರೆ ಅದು ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆ RCB ಮೇಲೆ. ಅಂದ್ರೆ ಏನೋ ನಮ್ ಟೀಮು, ನಮ್ ಬ್ಲಡ್ ಅನ್ನೋ ರೇಂಜ್. ಬ್ರೋ ಎಷ್ಟೋ ಜನ ಹೇಳ್ತಾರೆ ವಿರಾಟ್ ಕೊಹ್ಲಿ ಇವತ್ತಿಂದ RCB ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಈಗ ಅಕಸ್ಮಾತ್ ಏನಾದ್ರು ವಿರಾಟ್ ಕೊಹ್ಲಿ RCB ಇಲ್ದೇನೆ ಬೇರೆ ಟೀಮ್ ಅಲ್ಲಿ ಇದ್ದಿದ್ರೆ ಸೊ ಅವಾಗ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಬ್ರೋ? ಆಬ್ವಿಯಸ್ಲಿ ನಾನು RCB ಸೆಲೆಕ್ಟ್ ಮಾಡ್ತಿದ್ದೆ. ಯಾಕೆ ಬ್ರೋ? ಮೀನ್ಸ್ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ ಕನ್ನಡದ ಮೇಲೆ ಅಭಿಮಾನ ಇದೆ. ಸೊ ನಮ್ಮಲ್ಲಿ ಬೆಳಿಬೇಕು, ಸೊ ನಮ್ ಟೀಮ್ ಗೆಲ್ಬೇಕು ಅಂತ ನಮ್ಗೆ ಆಸೆ ಇದೆ. ಬ್ರೋ ಸುಮಾರು ಜನ ಹೇಳ್ತಾರೆ ವಿರಾಟ್ ಕೊಹ್ಲಿ ಇರೋದ್ರಿಂದ ಬೆಂಗಳೂರು ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಇಲ್ಲ ಬ್ರೋ, ಆಗಲ್ಲ ಬ್ರೋ. ಅದು ಕೊಹ್ಲಿ 3 ವರ್ಷ ಆಡ್ಬೋದು, 4 ವರ್ಷ ಆಡ್ಬೋದು, 5 ವರ್ಷ ಆಡ್ಬೋದು, ಒಂದೇ ರಿಟೈರ್ಮೆಂಟ್ ತಗೊಳ್ಳೇಬೇಕು. ಬಟ್ ಬೆಂಗಳೂರು ಹಂಗಲ್ಲ, ನಾವು ಹೋಗ್ತೀವಿ ಬಟ್ ಬೆಂಗಳೂರು ಆಗಲ್ಲ. ನಾವಿರೋ ಗಂಟೆ ಬೆಂಗಳೂರು ಅಲ್ಲ ಬ್ರೋ, ಬೆಂಗಳೂರು ಗಂಟೆ ನಾವು ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸರ್ ವಿರಾಟ್ ಕೊಹ್ಲಿನ ಇಷ್ಟಪಡ್ತಾ ಇದೆ, ಬಟ್ RCB ಸಪೋರ್ಟ್ ಮಾಡ್ತೀವಿ. ಯಾಕೆ ಬ್ರೋ? ಅಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ನಮ್ಗೆ ಒಂದು ಟೆಸ್ಟ್ ಕ್ರಿಕೆಟ್ ನಾವು ಜಾಸ್ತಿ ನೋಡ್ತೀವಿ. ಟೆಸ್ಟ್ ಇಂದ ನಂಗೆ ತುಂಬಾ ಇಷ್ಟ ಇದೆ. ಅದಕ್ಕೋಸ್ಕರ ನಾವು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ದು. RCB ಅಂದ್ರೆ ನಮ್ದು ಕರ್ನಾಟಕ ಅಂತ ಒಂದು ಬೆಂಗಳೂರು ಅನ್ನೋದು ಬರುತ್ತಲ್ಲ, ಸೊ ಅದಕ್ಕೋಸ್ಕರ RCB ಸಪೋರ್ಟ್ ಮಾಡೋದು. ಸರ್ ನಿಮ್ಮ ಹೆಸರು? ಅಂಬರೀಶ್ ಅಂತ. ಸರ್ IPL ನೋಡ್ತೀರಾ? ನೋಡ್ತೀನಿ ಸರ್. ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಸರ್? ನಾನು CSK, RCB. ಯಾಕೆ CSK ಸರ್? CSK ನಂಗೆ ಧೋನಿ ಫ್ಯಾನ್ ಸರ್. ಧೋನಿ ಫ್ಯಾನ್ ಅಂತ CSK ಸಪೋರ್ಟ್ ಮಾಡ್ತೀರಾ? CSK ಸಪೋರ್ಟ್ ಮಾಡ್ಬೇಕು ಅಂತ ಮಾಡ್ತೀರಾ? ಇಲ್ಲ, ಧೋನಿ ಫ್ಯಾನ್ ಅಂತ, ಧೋನಿಗೋಸ್ಕರ ನೋಡ್ತೀನಿ. ಸೊ ಈಗ ನಿಮ್ಗೆ ಫ್ರಾಂಚೈಸಿಗಿಂತ ಒಬ್ಬ ಪ್ಲೇಯರ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಪ್ಲೇಯರ್ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಅವ್ರ ಒಂಥರ ವೈಪ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ಗೆ. ಅದಕ್ಕೋಸ್ಕರ ನಾನು CSK ಫ್ಯಾನ್. ಬಟ್ ಇದು ಫ್ರಾಂಚೈಸಿ ಕ್ರಿಕೆಟ್ ಅಲ್ವಾ? ಫ್ರಾಂಚೈಸಿ ಆದ್ರೂ ಧೋನಿ ಯಾವ ಕಡೆ ಇರ್ತಾನೆ ಆ ಕಡೆ. ಹೆಂಗೆ ವಿರಾಟ್ ಕೊಹ್ಲಿ ಇರೋವರೆಗೂ RCB ಎಲ್ಲರೂ RCB ಅಂತಾರೆ. ಸೊ ಅದೇ ತರ ನಾನು CSK. ಬ್ರೋ ಈಗ ಒಂದು ಸಿನಾರಿಯೋ ಹೇಳ್ತೀನಿ. ಓಕೆ, ಜಸ್ಟ್ ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಶೂರ್ ಹೇಳಿ. ನಾನು ಹಿಂಗ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ, ಈಗ ಅನ್ಕೊಳ್ಳಿ, ಈಗ ಸೇಮ್ IPL ನಡೆಯುತ್ತಲ್ವಾ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ವರ್ಲ್ಡ್ ಪ್ರೀಮಿಯರ್ ಲೀಗ್ ಅಂತ ಮಾಡಿದ್ರು ಅನ್ಕೊಳ್ಳಿ. ಹೌದು. ಈಗ ವರ್ಲ್ಡ್ ಪ್ರೀಮಿಯರ್ ಲೀಗ್ ಅಲ್ಲಿ ಇದೇ ತರ ಹರಾಜ್ ಬಂತು IPL ತರಾನೇ. ಸೊ ಧೋನಿ ಬಾಂಗ್ಲಾದೇಶ್ ಟೀಮ್ ತಗೊಂಡ್ರು ಅನ್ಕೊಳ್ಳಿ. ಓಕೆ, ಸೊ ಅವಾಗ ಯಾರು ಸಪೋರ್ಟ್ ಮಾಡ್ತೀರಾ? ಇಂಡಿಯಾ ಸಪೋರ್ಟ್ ಮಾಡ್ತೀರಾ, ಬಾಂಗ್ಲಾದೇಶ್ ಸಪೋರ್ಟ್? ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ. ಇದು ಹಂಗೆ ಅಲ್ವಾ ಬ್ರೋ? ಬಟ್ ಆಕ್ಚುಲಿ ಇದು ಕಂಟ್ರಿ ವೈಸ್ ಇದಾದ್ರೆ ಅಲ್ಲ ಒಂದ್ ನಿಮಿಷ ಹೇಳ್ತಿರೋದು. ನೀವ್ ಹೇಳ್ತಿರೋದು ಧೋನಿ ಏನಾದ್ರು ಬಾಂಗ್ಲಾದೇಶ್ ಹೋದ್ರು ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾದ್ಮೇಲೆ CSK ಹೆಂಗೆ ಬ್ರೋ? ಇದು ಆಕ್ಚುಲಿ ಚೆನ್ನಾಗಿರೋದು. ಒಬ್ರು ಪ್ಲೇಯರ್ ಇಂದ CSK ಸಪೋರ್ಟ್ ಮಾಡ್ತೀರಾ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಸಪೋರ್ಟ್ ಮಾಡಲ್ವಾ? ಹಂಗಂತಲ್ಲ, ನಮ್ಮ ಮದರ್ ಟಂಗ್ ಬಂದೆ ತೆಲುಗು. ಆದ್ರೆ ನಾನು ಹುಟ್ಟಿ ಬೆಳೆದಿದ್ದು ನಂದೆಲ್ಲ ಕರ್ನಾಟಕನೇ. ಆದ್ರೆ ಕರ್ನಾಟಕ ನಂದಿದ್ದು ಏನೇ ಆದ್ರೂ ನಾನು ಕರ್ನಾಟಕಕ್ಕೋಸ್ಕರ ಇರ್ತೀನಿ. ಬಟ್ ಆದ್ರೆ CSKಗೆ ಚೆನ್ನೈ ನಂದು ಧೋನಿಗೋಸ್ಕರ ಧೋನಿ ಫ್ಯಾನ್ ಅಷ್ಟೇ. एकदम इन्होंने वक्त बदल दिया, जज्बात बदल दिए, जिंदगी बदल दी.
ಅದಕ್ಕೋಸ್ಕರ ನಾವು ನೋಡ್ತೀವಿ. ಸೊ ಈಗ ಫ್ರಾಂಚೈಸಿಗಿಂತ ಒಬ್ಬ ಪ್ಲೇಯರ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಹೌದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಷ್ಟು ವರ್ಷ RCB ಗೆದ್ದಿಲ್ಲ ಅನ್ನೋದಿತ್ತು. 18th ಇಯರ್ ಆದ್ಮೇಲೆ ಗೆದ್ದಿದ್ದಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಬ್ರೋ? ಖುಷಿ ತುಂಬ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಲೈಕ್ ಅವ್ರದ್ದು ಇಷ್ಟೊಂದು ಶಾಕಿರೋ ಎಫರ್ಟ್ಸ್ ಗೆ ಅವರಿಗೆ ಸೇಫ್ಟಿ ಫಲ ಸಿಕ್ತು. ಬಟ್ ದ ಥಿಂಗ್ ಏನಂದ್ರೆ ಲೈಕ್ ಅದಕ್ಕೂ ಒಂದು ಇನ್ನೊಂದು ಇನ್ಸಿಡೆಂಟ್ ಆಯ್ತಲ್ಲ, ಸೊ ಅದು ಒಂಚೂರು ದುಃಖ ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರ್ ಇದ್ದೇ ಇರುತ್ತೆ. ಇದೆಷ್ಟು ಖುಷಿ ಇತ್ತು ಅಷ್ಟೇ ದುಃಖ ಇರುತ್ತೆ. ಅದೊಂದು ದುಃಖ ಆಯ್ತು. ಯಾಕಂದ್ರೆ ಅದು ಆ ಹ್ಯಾಪಿನೆಸ್ ಸೆಲೆಬ್ರೇಟ್ ಮಾಡಕ್ ಹೋಗಿ ಅವ್ರ ಲೈಫ್ ನ ಕಳ್ಕೊಂಡ್ಬಿಟ್ರಲ್ಲ, ಸೊ ಅದು ಒಂದು ಎಲ್ಲೋ ಒಂದ್ ಕಡೆ ಇದೆ ಅದು ದುಃಖ. ಬಟ್ ಎನಿವೇ ಅಂದ್ರೆ ಲೈಕ್ ಇವ್ರು ಮಾಡಿರೋ ಸ್ಟ್ರಗಲ್ ಗೆ ಫ್ರಮ್ ಲಾಸ್ಟ್ 18 years, ಸೊ ಫೈನಲಿ ವಿರಾಟ್ ಕೊಹ್ಲಿಗೂ ಒಂದು ಸಿಕ್ತಲ್ಲ, ಅದ್ರ ಲೈಕ್ ಅವ್ನು ಅಚೀವ್ ಮಾಡ್ಬೇಕಾದ್ರೆ ಅಚೀವ್ ಮಾಡ್ದ. ಸೊ ಖುಷಿ ಇದೆ ನಮ್ಗೆ. ಸರ್ ಹೋದ ಸತಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಸುಮಾರು 18 ವರ್ಷದಿಂದ ನಮಗೂ ನೀವು ಹೇಳಿದಂಗೆ ಯಾವುದೇ ರೀತಿ ಕಪ್ ಇರಲಿಲ್ಲ. ಆದ್ರೆ ಖಂಡಿತ ಗೆದ್ದಿದ್ದಾರೆ. ಈ ವರ್ಷ ಕಪ್ ಉಳಿಸ್ಕೊಳ್ತಾರೆ ಸರ್, ಉಳಿಸ್ಕೋತಾರೆ. ಖಂಡಿತ ಉಳಿಸ್ಕೊಳ್ತಾರೆ. ಈ ಸಲ ಕಪ್ ನಮ್ದು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ IPL ಆಡಕ್ ಸ್ಟಾರ್ಟ್ ಮಾಡಿದ್ದು 18 years ಆಯ್ತು, ಗೆದ್ದಿರೋದು 18 years. ನೋಡಿ ಎಲ್ಲಿ ಕೋಇನ್ಸಿಡೆಂಟ್ ಆಗಿದೆ, ಅದೇನೋ ಗಾಡ್ಸ್ ಪ್ಲಾನ್ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ನಾವು ಸ್ಕೂಲ್ ಇದ್ದಾಗಿಂದ ನೋಡ್ತಾ ಇದ್ದೆ, ಕಾಲೇಜ್ ಬಂದ್ಮೇಲೆ ನೋಡಿದೆ, ನಾನು ಮೆಚುರಿಟಿ ಮೈಂಡ್ ಬಂದಾಗ್ಲೂ ನೋಡಿದೆ, ಈಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಈಗಲೂ ನೋಡ್ತಾ ಇದೀನಿ. RCB ಕಪ್ ಗೆದ್ದಿಲ್ಲ ಕ್ರೇಜ್ ಹಂಗೆ ಇತ್ತು. ನೀವು ಹೋದ ವರ್ಷ ಗೆದ್ದು ಇಲ್ಲೇ ಸೆಲೆಬ್ರೇಟ್ ಮಾಡೋದು ಎಲ್ಲರೂ, ಎಲ್ಲ ಪಟಾಕಿ ಹೊಡ್ಕೊಂಡು. ಈಗ ಅಂದ್ರೆ ಕರ್ನಾಟಕ ಒಂದೇ ಅಂತಲ್ಲ, ಇಂಡಿಯಾದಲ್ಲಿ ಎಲ್ಲಾ ಕಡೆ RCB ಫ್ಯಾನ್ಸ್ ಇದಾರೆ, ಎಲ್ಲಾರು ಸೆಲೆಬ್ರೇಟ್ ಮಾಡಿದ್ದಾರೆ. ಪಡಿಕಲ್ ಮತ್ತೆ ವೆಂಕಟೇಶ್ ಅಯ್ಯರ್ ನೋಡಿದ್ರೆ, ಅಂದ್ರೆ ವೆಂಕಟೇಶ್ ಅಯ್ಯರ್ನ ಆಲ್ ಇನ್ ಹೋಗಿ ಈಗ ಆಕ್ಷನ್ ಅಲ್ಲಿ ತಗೊಂಡ್ರು. ಸೊ ಯಾರು ಆಡಿಸ್ಬೋದು ಸರ್ ನಿಮ್ ಪ್ರಕಾರ? ಪಡಿಕಲ್ ಪಡಿಕಲ್ ಸರ್ ಕಂಟಿನ್ಯೂಸ್ ಆಗಿ 7 ಸೆಂಚುರೀಸ್ ಇದೆ. ನಮ್ಮ ಪ್ರಕಾರ ದೇವದತ್ ಪಡಿಕಲ್ನೇ ಆಡಿಸ್ಬೋದು. ಅವ್ರ ಬ್ಯಾಟಿಂಗ್ ಕಮ್ಮಿ ಇಲ್ಲ, ರೀಸೆಂಟ್ ಫಾರ್ಮ್ ಚೆನ್ನಾಗಿದೆ. ಅವ್ರು ಸೂಪರ್ ಆಗಿದೆ, ಸೂಪರ್ ಆಗಿ ಆಡಿದ್ರು. ಅದರಿಂದ ನಾವು ಪಡಿಕಲ್ ಆಡಿಸಿ, ಫಸ್ಟ್ ಪಡಿಕಲ್ ಆಡಿಸಿ. ಪಡಿಕಲ್ ಅಂದ್ರೆ ಒಂದು 4-5 ಮ್ಯಾಚ್ ಫ್ಲಾಪ್ ಆದ್ರೆ ಆಮೇಲೆ ಆಪ್ಷನ್ ತಗೋಬಹುದು. ಈಗ ಬ್ಯಾಕಪ್ ಗೆ ಅಂತ ಹೇಳ್ತೀರಾ? ಬ್ಯಾಕಪ್ ಗೆ ಅಂತ ಹೇಳ್ತೀವಿ. ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಫಸ್ಟ್ ಯಾರು ರಿಟೈರ್ ಆಗ್ಬೋದು ಬ್ರೋ? ಆಗ್ಬೇಕಂತ ಧೋನಿ ಆಗ್ಬೇಕಾಯ್ತು ಅವಾಗ್ಲೇ, ಬಟ್ ಅವ್ನು ಆಗ್ತಾ ಇಲ್ಲ. ಏನ್ ಮಾಡೋಣ? 4 ವರ್ಷದಿಂದ ರಿಟೈರ್ ಆಗ್ತಾರೆ ಅಂತ ಹೇಳ್ತಾನೆ ಇದಾರೆ, ಬಟ್ ಆಗ್ತಾ ಇಲ್ಲ. ಏನ್ ಅನ್ಸುತ್ತೆ ಬ್ರೋ, ಆಗ್ಬೇಕಾ ಬೇಡವಾ? ಹೋಗ್ಬೇಕು ಅವ್ನು. ಇವಾಗ ಸಾಕೈತಲ್ಲ, ಒಂದ್ ಎಷ್ಟಂತ ಆಡ್ತಾನೆ, ಬೇರೆ ಚಾನ್ಸ್ ಕೊಡ್ಬೇಕಲ್ವಾ ಇವಾಗ. ಇನ್ನು ಅವನೇನೆ ಆಡಿದ್ರೆ ಅಪ್ಕಮಿಂಗ್ ಜನರೇಷನ್ ಚಾನ್ಸ್ ಯಾವ ಕೊಡೋನು ಅವನು. ಸೊ ಅವ್ನು ರಿಟೈರ್ ಆಗ್ಬೇಕು. ಮತ್ತೆ ಕೊಹ್ಲಿ ಮತ್ತೆ ಶರ್ಮಾ ಇನ್ನೂ ಆಡ್ಬೇಕು. ಅವ್ರು ಇನ್ನೂ ಆಡ್ಬೇಕು. ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ವರ್ಷ ಅಂತ ಅವ್ರು ಆಡ್ಬೇಕು. ಧೋನಿ ಆಗ್ಬೋದು ಬ್ರೋ, ಯಾಕಂದ್ರೆ ರೋಹಿತ್ ಶರ್ಮಾ ಫಿಟ್ನೆಸ್ ಇದೆ ಇವಾಗ, ರೀಸೆಂಟ್ ಫಾರ್ಮ್ ಅಲ್ಲಿ ಸೂಪರ್ ಫಿಟ್ನೆಸ್ ಅವ್ರೆ. ವಿರಾಟ್ ಕೊಹ್ಲಿ ಅಂತೂ ಇನ್ನು ಫಿಟ್ನೆಸ್ ಬಗ್ಗೆ ಹೇಳಂಗೇ ಇಲ್ಲ, ಅವ್ರು ಫಿಟ್ನೆಸ್ ಹೇಳಂಗೇ ಇಲ್ಲ. ಬಟ್ ಧೋನಿ ಲಾಸ್ಟ್ ಟೈಮ್ ಸ್ವಲ್ಪ ಮಂಡಿ ನೋವು ಅಂತ ಹೇಳಿದ್ರು. ಬಟ್ ಅವ್ರು ಇವಾಗ ನೋಡ್ಕೊಂಡ್ರೆ ಸ್ಯಾಮ್ಸನ್ ತಗೊಂಡ್ರು. ಸ್ಯಾಮ್ಸನ್ ಯಾಕೆ ತಗೊಂಡ್ರು ಅಂದ್ರೆ ಧೋನಿ ರಿಟೈರ್ಮೆಂಟ್ ಆಗಬಹುದು ಅನ್ನೋದಕ್ಕೆ ಕಾರಣ ಸ್ಯಾಮ್ಸನ್ ತಗೊಂಡ್ರು. ಇಲ್ಲ ಅಂದಿದ್ರೆ ಅವ್ರು ಸ್ಯಾಮ್ಸಂಗ್ ಹೋಗ್ತಿರ್ಲಿಲ್ಲ ಧೋನಿ ಇದ್ರೆ. ಸೊ ಬೆಸ್ಟ್ ಆಪ್ಷನ್ ಇತ್ತು ಅವ್ರಿಗೆ. ಸೊ ಧೋನಿ ಅನ್ಸುತ್ತೆ ಬ್ರೋ, ಈ ಒಂದ್ ಸೀಸನ್ ಲಾಸ್ಟ್ ಅನ್ಸುತ್ತೆ. ನೋಡೋಣ, ಒಂದು ಆಡ್ಬೋದು. ಅವ್ರ ಇಷ್ಟ ಬ್ರೋ, ನಾವ್ ಹೇಳಕ್ಕಾಗಲ್ಲ, ತಗೋಬೇಕು ಅಂತ ಹೇಳಕ್ಕಾಗಲ್ಲ. ಅದು ಅವ್ರ ಫಿಟ್ನೆಸ್, ಅವ್ರ ಆಡೋ ಆಟ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಸಂಜು ಸ್ಯಾಮ್ಸನ್ ಬಂದಿರೋದ್ರಿಂದ ಕೀಪರ್ ಮತ್ತೆ ಕ್ಯಾಪ್ಟನ್ಸಿಗೆ ಹೆಲ್ಪ್ ಆಗುತ್ತೆ. ಈ ವರ್ಷ ಹೋಗ್ಬೋದು ಧೋನಿ ಅವರು. ನೋಡ್ಬೇಕು ಏನಾಗುತ್ತೆ ಅಂತ. 1-2 ಮ್ಯಾಚ್ ಆಡ್ಬೋದೇನೋ, ಆಮೇಲೆ ಹೋಗ್ಬೋದೇನೋ ಗೊತ್ತಿಲ್ಲ, ನೋಡ್ಬೇಕು. ಸಂಜು ಸ್ಯಾಮ್ಸನ್ ಬಂದಿರೋದ್ರಿಂದ. ಟಾಪ್ 4 ಯಾವ ಟೀಮ್ ಬರ್ಬೋದು ಬ್ರೋ? ಟಾಪ್ 4 ಫಸ್ಟ್ RCB, ಸೆಕೆಂಡ್ MI, ಥರ್ಡ್ RR ಬರ್ಬೋದು, ಫೋರ್ತ್ ಬಂದ್ಬಿಟ್ಟು ಮೇ ಬಿ CSK. LSG, RCB, CSK, ಮುಂಬೈ. RCB, SRH, ಪಂಜಾಬ್, ಡೆಲ್ಲಿ. RCB ಫಸ್ಟ್ ಬರುತ್ತೆ. ಆಮೇಲೆ ನನ್ನ ಪ್ರಕಾರ ನೆಕ್ಸ್ಟ್ ಬರ್ಬೋದು SRH ಬರ್ಬೋದು, ಮುಂಬೈ ಇಂಡಿಯನ್ಸ್ ಬರ್ಬೋದು, ಮತ್ತೆ ರಾಜಸ್ಥಾನ್ ರಾಯಲ್ಸ್. ಬ್ರೋ ಲಾಸ್ಟ್ ಕ್ವಶನ್ ಏನು ಅಂದ್ರೆ, ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಆದ್ರೂ ಬೇರೆ ಟೀಮ್ ಸಪೋರ್ಟ್ ಮಾಡ್ತಿರ್ತಾರೆ. RCB ಗೆದ್ರು ಆದ್ರೆ ಹುರ್ಕೋತಾರೆ, ಅವ್ರಿಗೆ ಏನ್ ಹೇಳ್ತೀರಾ ಬ್ರೋ? ಸರ್ ಏನ್ ಹೇಳಕ್ಕಾಗುತ್ತೆ ಸರ್, ಅದೇ ಹೇಳ್ತಾರೆ, ಹೋದ ವರ್ಷ ಉರಿಸ್ತಾ ಇದ್ರು ಲಾಲಿಪಾಪ್ ಅವರೇ ತಗೊಂಡು ಹೋಗಿದಾರೆ. ಅದೇ ಅವ್ರು ಲಾಲಿಪಾಪ್ ತಗೊಂಡು ಹೋದ್ರು. ನಿಮ್ಗೇನ್ ಅನ್ಸುತ್ತೆ? ಗೆದ್ರುನು ಬಿಟ್ಟಿಲ್ಲ, ಅದೇನೇನೋ ಟ್ರೋಲ್ ಮಾಡ್ತಾರೆ, ಹಂಗೆ ಏಟ್ ಮಾಡೋರು ಮಾಡ್ತಾನೆ ಇರ್ತಾರೆ ಸರ್. ಏನ್ ತಲೆ ಕೆಡ್ಸ್ಕೊಬಾರ್ದು. ಇನ್ನು ಗೆದ್ದಿಲ್ಲ ಅಂತ ಅಂದ್ರೆ ಒಂದ್ ಮಾತು, ಇವಾಗ ಗೆದ್ದಾದ್ಮೇಲೆ ಒಂದ್ ಮಾತು, ತಲೆ ಕೆಡ್ಸ್ಕೊಬಾರ್ದು, ಆಡ್ತಾರೆ. ಸೊ ಕಾಲೇಜವ್ರು ಕಾಲ್ ಕೆಳಗಡೆ ಇರ್ತಾರೆ, ನಾವು ಮೇಲೆ ಇರ್ತೀವಿ ಆ ತರ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರಿಗೆ ಇಷ್ಟ ಹೇಳೋದು ಬೇಡ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ, ನಮ್ಮವರಾಗಿ ಅಂಕಲ್ ಮಕ್ಕಳು ಅಂತ ಅನ್ಸ್ಕೊಂಡ್ಬಿಡಿ. RCB ಫ್ಯಾನ್ಸ್ ಎಷ್ಟು ಹೆಂಗೆ ಅಂದ್ರೆ ಬ್ರೋ, ನಮ್ ತಂದೆ ಬಡ ಆಗಿರ್ಬೋದು ಬ್ರೋ, ಪಕ್ಕದ ಮನೆ ಶ್ರೀಮಂತ್ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಅವ್ರ ಮನೆಗೆ ಆಸೆ ಬರಲ್ಲ. ನಮ್ ಮನೆಗ್ ಚಾಪೆನ ಇದ್ದಾಗ ಸಾಕು, ರೊಟ್ಟಿ ಮುದ್ದೆ ಅನ್ನ ಸಾರು ಸಾಕು ಬ್ರೋ ಅಂತ ನಾವು RCB ಫ್ಯಾನ್ಸ್. ಪಕ್ಕದ ಮನೆ ಒಬ್ಬಟ್ಟು ಚಿಕನ್ ಮಟನ್ ಯಾಕೆ ಬೇಕು ಬ್ರೋ? ಏನಂತೀರ ಬ್ರೋ? ಗಂಜಿ ಕುಡಿದ್ರು ಕೂಡ ರಾಜನ್ ತರ ಆರಾಮಾಗಿ ಇರ್ಬೇಕು ಅಂತ ಹೇಳ್ತೀರಾ? ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಇಲ್ಲೇ ಮಾಡಿರ್ತಾರೆ, ಬಟ್ ಸಪೋರ್ಟ್ ಮಾಡೋದು ಮಾತ್ರ ಬೇರೆ ಟೀಮ್ಗೆ. ಅದು ಏನ್ ಹೇಳೋಣ, ಅದೇ
ಏನ್ ಹೇಳ್ತಾರೆ ಅದೇ ಪಕ್ಕ ಮನೆ ಅಂಕಲ್ಲ ಡ್ಯಾಡಿ ಅನ್ನಕ್ಕಾಗಲ್ಲ ನಾವು. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ನೋಡಿದ್ರಲ್ಲ ನಮ್ಮ ಜನಕ್ಕೆ ಈ IPL ಸೀಸನ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ನಿಮ್ಗೂ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ಸತಿ ಯಾವ ಟೀಮ್ ಗೆಲ್ಬಹುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.